ಇನ್ನು ಕೊಡಗು ಜಿಲ್ಲೆಯಲ್ಲೂ ಕೂಡ ಕಳೆದ ಹೆಚ್ಚು ಕಡಿಮೆ 15-20 ದಿವಸದಿಂದ ಎಡೆಬಿಡದೆ ಮಳೆ ಸುರಿತಾ ಇದೆ. ಅಲ್ಲಿ ಅಷ್ಟು ಮಳೆ ಆಗ್ತಿರೋದ್ರಿಂದನೇ ಈ KRS ಇಷ್ಟೊಂದು ನೀರು ಬಂದಿರತಕ್ಕಂಥದ್ದು. ಜನಜೀವನ ಸಹಜವಾಗಿ ಅಸ್ತವ್ಯಸ್ತವಾಗ್ಬಿಟ್ಟಿದೆ KRS ಕೊಡಗುನಲ್ಲಿ. ಅಲ್ಲದೆ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಕೂಡ ಮುಂದುವರೆದಿದೆ. ಕೊಡಗಿನ ಕುಶಾಲನಗರ ತಾಲೂಕಿನಲ್ಲಿ ಭಾರೀ ಮಳೆಗೆ ರೊಂಡೆ ಕೆರೆ ಅಂತ ಈ ರೊಂಡೆ ಕೆರೆ ಕೋಡಿ ಬಿದ್ದ ಪರಿಣಾಮ ನೀರು ಬಡಾವಣೆಗಳಿಗೆ ನುಗ್ಗಿ ಕೆಲ ಬಡಾವಣೆಗಳೆಲ್ಲವೂ ಕೂಡ ಜಲಾವೃತವಾಗಿದೆ. ಗದ್ದೆಗಳಲ್ಲಿ ನೀರು ಹರಿತಾ ಇದೆ. ಯುವಕರು ಮೀನು ಹಿಡಿಯೋದಕ್ಕೆ ಮುಂದಾಗಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಕಳೆದ 2 ದಿನಗಳಿಂದ ಮಳೆ ಆರ್ಭಟ ಹೆಚ್ಚಾಗ್ತಿದೆ. ಈ ನಿಟ್ಟಿನಲ್ಲಿ ಮಳೆಯಿಂದ ಸಾಕಷ್ಟು ಅವಾಂತರಗಳು ಕೂಡ ಕೊಡಗು ಜಿಲ್ಲೆಯಲ್ಲಿ ಮುಂದುವರಿತಾ ಇದೆ. ಸದ್ಯ ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಬಸವನಹಳ್ಳಿ ಸಮೀಪದಲ್ಲಿರ್ತಕ್ಕಂಥ ಕೆರೆ ಒಂದು ಒಡೆದಿರ್ತಕ್ಕಂಥ ಸಂದರ್ಭ ಇದು. ಹಾಗಾಗಿ ಸಾಕಷ್ಟು ಕೆರೆ ಬಹಳಷ್ಟು ನೀರು ಬಂದಿರೋದ್ರಿಂದ ಕೆರೆ ಒಂದು ಒಡೆದು ಹೋಗಿದೆ. ಆ ಒಂದು ಏರಿ ಒಂದು ಒಡೆದು ಹೋಗಿರ್ತಕ್ಕಂಥ ಸಾಕಷ್ಟು ಬಡಾವಣೆಗಳಿಗೆ ಸಂಪೂರ್ಣವಾಗಿ ಕೆರೆಯ ನೀರು ಹರಿದು ಬರ್ತಾ ಇರ್ತಕ್ಕಂಥದ್ದು ಕೂಡ ನಾವಿಲ್ಲಿ ದೃಶ್ಯದಲ್ಲಿ ನೋಡ್ಬೋದು. ಯಾಕೆಂದರೆ ಆ ಪ್ರಮಾಣದಲ್ಲಿ ನೀರು ಯಥೇಚ್ಛವಾಗಿ ಬಡಾವಣೆಯತ್ತ ನುಗ್ತಾ ಇದೆ. ಎಲ್ಲೆಂದರಲ್ಲಿ ನೀರು ಹರಿಬೇಕು ಅಲ್ಲೆಲ್ಲವೂ ಕೂಡ ಸಂಪೂರ್ಣವಾಗಿ ಕೆರೆಯ ಏರಿ ಹೊಡಿತು. ಆ ಒಂದು ಏರಿ ಹೊಡೆದಂತಹ ಪರಿಣಾಮದಿಂದ ಸಾಕಷ್ಟು ಬಡಾವಣೆಗಳು ಕೂಡ ನೀರು ಸಹಜವಾಗಿ ನುಗ್ಗುವಂಥದ್ದು. ಯಾವತ್ತೂ ಕೂಡ ಈ ಪ್ರಮಾಣದ ಮಳೆ ಆಗಲಿ ಕೆರೆ ಹೊಡೆದಿರ್ತಕ್ಕಂಥದ್ದು ಈ ಸುತ್ತಮುತ್ತ ಇರ್ತಕ್ಕಂಥ ಬಡಾವಣೆಯ ನಿವಾಸಿಗಳು ಯಾರಿದ್ದಾರೆ ಅದು ಯಾವುದೂ ಕೂಡ ನೋಡಿರಲಿಲ್ಲ. ಆದರೆ ಈಗ ಆ ಒಂದಷ್ಟು ಮಳೆಯ ಪ್ರಮಾಣ ತೀವ್ರತೆ ಯಾವಾಗ ಪಡೀತು ಆಗ ಕೆರೆಯ ಏರಿ ಕೂಡ ಒಡೆದು ಹೋಯಿತು. ಹೀಗಾಗಿ ಸಾಕಷ್ಟು ನೀರು ಬೃಹದಾಕಾರವಾಗಿ ಬರ್ತಾ ಇದೆ. ನೀವು ಇಲ್ಲಿ ಯಾವ ಪ್ರಮಾಣದಲ್ಲಿ ಬರ್ತಾ ಇದೆ ಅಂದರೆ ಕ್ಷಣಕ್ಕೂ ಕೂಡ ಬಡಾವಣೆಯ ನಿವಾಸಿಗಳು ಒಂದು ರೀತಿಯ ಆತಂಕಕ್ಕೆ ಕೂಡ ಒಳಗಾಗ್ತಾ ಇದ್ದಾರೆ. ಈಗಾಗಲೇ ಏನು ಕುಶಾಲನಗರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ವಾಹನ ಮತ್ತು ಮಾಲೀಕರ ಬಡಾವಣೆ ಏನಿದೆ ಈ ಬಡಾವಣೆಯ ಸುತ್ತಲೂ ಇದೀಗ ನೀರು ಆವರಿಸ್ಕೊಳ್ತಾ ಇದೆ. 2018-19ನೇ ಸಾಲಿನಲ್ಲಿ ಏನು ನದಿ ಪಾತ್ರದ ಜನರಲ್ಲಿ ಒಂದು ರೀತಿ ಯಾವ ರೀತಿ ಆತಂಕಕ್ಕೆ ಒಳಗಾಗಿದ್ರು ಅದೇ ರೀತಿ ಇದೀಗ ಈ ಬಡಾವಣೆಯ ನಿವಾಸಿಗಳು ಕೂಡ ಒಂದು ರೀತಿ ಆತಂಕಕ್ಕೆ ಒಳಗಾಗ್ತಿದ್ದಾರೆ. ಕೆರೆ ಒಡೆದೋಗಿರ್ತಕ್ಕಂಥದ್ದು ಕೂಡ ಇವರು ಯಾರು ನಿರೀಕ್ಷೆಯನ್ನು ಇಟ್ಕೊಂಡಿಲ್ಲ. ನೀವು ಇಲ್ಲಿ ನೋಡ್ಬೋದು ಸಾಕಷ್ಟು ಮನೆಗಳಿಗೆ ಈಗಾಗಲೇ ಆವರಣದ ಮುಂಭಾಗಕ್ಕೆ ಕೂಡ ನೀರು ಬಂದಿರತಕ್ಕಂಥದ್ದು. ಇನ್ನೂ ಒಂದಷ್ಟು ಜನರು ಆ ಮನೆಯಲ್ಲಿ ಈಗಾಗಲೇ ನೀರು ನುಗ್ಗಿರ್ತಕ್ಕಂಥದ್ದು. ಮನೆಯಲ್ಲಿರ್ತಕ್ಕಂಥ ನೀರನ್ನು ಹೊರಗಾಕುವಂತಹ ಕೆಲಸವನ್ನು ಕೂಡ ನಿರಂತರವಾಗಿ ಆ ವಯೋವೃದ್ಧರು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಮನೆಯಲ್ಲಿ ಇರ್ತಕ್ಕಂಥ ಮಹಿಳೆಯರು ಇರ್ಬೋದು ಅಥವಾ ವಯಸ್ಸಾದವರು ಎಲ್ಲರೂ ಕೂಡ ಆ ಮನೆಯ ಕ್ಲೀನ್ ಕೂಡ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಹೀಗಾಗಿ ಮಳೆಯಿಂದ ಒಂದಲ್ಲ ಒಂದು ರೀತಿಯ ಅವಾಂತರಗಳು ಕೊಡಗು ಜಿಲ್ಲೆಯಾದ್ಯಂತ ಮುಂದುವರಿತಾ ಇದೆ. ಅದರಲ್ಲೂ ಕೂಡ ಈ ಒಂದು ಬಡಾವಣೆ ಯಾವತ್ತೂ ಕೂಡ ಈ ರೀತಿ ಸಮಸ್ಯೆ ಆಗುತ್ತೆ ಅನ್ನೋದು ಕೂಡ ಇಲ್ಲಿಯ ನಿವಾಸಿಗಳು ಯಾವತ್ತೂ ಕೂಡ ಊಹೆ ಕೂಡ ಮಾಡಿರಲಿಕ್ಕಿಲ್ಲ. ಆದರೆ ಕೆರೆ ಒಂದು ಒಡೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಸಂಪೂರ್ಣವಾಗಿ ಈ ಬಡಾವಣೆಯ ಜನಜೀವನ ಕೂಡ ಅಸ್ತವ್ಯಸ್ತವಾಗಿದೆ. ಅಷ್ಟೇ ಅಲ್ಲದೆ ನೀರು ಬೃಹತ್ ಆಗಿ ಮತ್ತಷ್ಟು ಮಳೆ ಪ್ರಮಾಣ ಜಾಸ್ತಿ ಆದರೆ ಮತ್ತಷ್ಟು ಮನೆಗಳಿಗೆ ನುಗ್ಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಹೀಗಾಗಿ ಇಲ್ಲಿಯ ನಿವಾಸಿಗಳು ಒಂದು ರೀತಿ ಆತಂಕಕ್ಕೆ ಒಳಗಾಗ್ತಿದ್ದಾರೆ. ಒಟ್ಟಾರೆಯಾಗಿ ಕೊಡಗು ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಮಳೆಯ ತೀವ್ರತೆ ಕೂಡ ಹೆಚ್ಚಾಗ್ತದೆ. ಇದು ಸಂಜೆ ತನಕನೂ ರೆಡ್ ಅಲರ್ಟ್ ಇರೋದ್ರಿಂದ ಯಾವ ಟೈಮಲ್ಲಿ ಯಾವ ಪ್ರಮಾಣದಲ್ಲಿ ಮಳೆ ಬರುತ್ತೆ ಅನ್ನೋದು ಕೂಡ ಯಾರು ಕೂಡ ನಿರೀಕ್ಷೆಯನ್ನು ಇಟ್ಕೊಂಡಿಲ್ಲ. ಆದರೂ ಒಂದು ರೀತಿ ಗುಡ್ಡಗಾಡು ನಿವಾಸಿಗಳಿರ್ಬೋದು ನದಿ ಪಾತ್ರದ ಜನರಿಂದ ಹಿಡಿದು ಇದೀಗ ಎಲ್ಲರೂ ಕೂಡ ಒಂದು ರೀತಿ ಜನರು ಭಯ ಪಡುವ ಸ್ಥಿತಿ ನಿರ್ಮಾಣವಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಶಿವ ಜೊತೆ ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.